ಈ ವರ್ಷ ಎಕ್ಸಾಮ್ 2 ಮತ್ತು ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಮಾಡಬೇಕೆಂಬ ಉದ್ದೇಶದಿಂದ ಎಕ್ಸಾಮ್ ಅಪೇರ್ ಆಗುತ್ತಿರೋ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹೇಳುವುದೆಂದರೆ ಹೇಗೆ ನಾವು ಔಟ್ ಆಫ್ ಸೆಕೆಂಡ್ ಎಕ್ಸಾಮ್ ಹೇಗೆ ಔಟ್ ಆಫ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಎಂಬ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ. ಇಲ್ಲಿ ಸೆಕೆಂಡ್ ಎಕ್ಸಾಮ್ದಲ್ಲಿ ಏನು ದೊಡ್ಡ ಡಿಫಿಕಲ್ಟ್ ಹಾರ್ಡ್ ವಿಷಯ ಇಲ್ಲ. ನಿಮ್ಮದು ಸ್ವಲ್ಪ ಏನೋ ನೀವು ತಪ್ಪು ಮಾಡ್ತೀರಿ, ಆ ತಪ್ಪನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ತಪ್ಪಿದೆ ನಿಮ್ಮದು, ನೀವು ಏನು ಮಾಡಬಾರ್ದು, ಎಕ್ಸಾಮ್ದಲ್ಲಿ ಏನು ಮಾಡಬಾರ್ದು, ಸಣ್ಣ ಮಿಸ್ಟೇಕ್ಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಈ ಮಿಸ್ಟೇಕ್ಗಳನ್ನು ನೀವು ಈಗ ಆಲ್ರೆಡಿ ನೀವು ಎಕ್ಸಾಮ್ ಬರ್ದಿರಿ, ಆಲ್ರೆಡಿ ನಿಮ್ಮದು 1 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್ 3 ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ಲಿಂದ ಪ್ರಾಬ್ಲಮ್ ಇದೆ. ಅದಕ್ಕೆ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ನಿಮ್ಮ ಸ್ಕ್ಯಾನ್ ಕಾಪಿ ಬಿ ನೀವು ತರಿಸಿರಿ, ಸ್ಕ್ಯಾನ್ ಕಾಪಿಯನ್ನು ನೋಡಿರಿ, ನಿಮಗೆ ಎಲ್ಲರಿಗೂ ಗೊತ್ತಿದೆ ನಿಮ್ದು ಎಲ್ಲಿ ತಪ್ಪಿದೆ ಅಂತ. ಆ ತಪ್ಪನ್ನು ಅಲ್ಲ ಈಗ ತಿದ್ದಿ ಅದನ್ನು ಸರಿಯಾಗಿ ಮಾಡಿ ಮತ್ತು ಒಳ್ಳೆಯ ಅಂಕವನ್ನು ತರಿಸಬೇಕು ಎಂಬ ಉದ್ದೇಶದಿಂದ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ನು ಬರ್ತಾ ಇದ್ದೀರಿ. ಈಗ ಇಂಪ್ರೂವ್ಮೆಂಟ್ ಎಕ್ಸಾಮ್ ಔಟ್ ಆಫ್ ಮಾರ್ಕ್ಸ್ ನಾವು ಏನು ಸ್ಟ್ರಾಟಜಿ ಇದೆ ನೋಡಿರಿ. ನನ್ನ ಪ್ರಕಾರ ನಾನು ಸ್ಟ್ರಾಟಜಿ ನಿಮಗೆ ಹೇಳುವುದಂದರೆ ನೀವು ಅಕ್ಯುರೇಟ್ ಆಗಿ ಈ ಆನ್ಸರ್ ಕರೆಕ್ಟ್ ಬರ್ತಾ ಇದ್ದೀರಿ. ಈಗ ನಾವು ಸ್ಕ್ಯಾನ್ ಕಾಪಿ ನೋಡಿದ್ದೇವೆ, ಅಲ್ಲಿ ಸ್ಕ್ಯಾನ್ ಕಾಪಿದಲ್ಲಿ ಇವೆರಟರೇ ತಪ್ಪು ಮಾಡಿದ್ದಾರೆ ಅಂದರೆ ನಿಮ್ದೇನು ತಪ್ಪಿದೆ, ಅಲ್ಲಿ ನಿಮ್ದು ಇರೋ ತಪ್ಪಿಲ್ಲ. ಬಟ್ ಅಂದರೆ ಮತ್ತೊಂದು ಸಲ ನಾನು ಹೇಳ್ತೀನಿ, ನಾವು ಎಲ್ಲಿ ತಪ್ಪು ಮಾಡಬಾರ್ದು, ನಾವು ತಪ್ಪು ಮಾಡಬಾರ್ದು ಅಂತ ಇಲ್ಲಿ ಮಾತು ಕೇಳ್ರಿ. ನೀವು ಏನೇನು ತಪ್ಪು ಮಾಡಬಾರ್ದು. ಫಸ್ಟ್ ನೀವು ಯಾವ ಪೇನ್ ಯೂಸ್ ಮಾಡ್ತೀರಿ. ಕೆಲವು ವಿದ್ಯಾರ್ಥಿ ಹಲವಾರು ಪ್ರಕಾರದ ಪೇನ್ ಯೂಸ್ ಮಾಡ್ತಾರೆ. ನನ್ನ ಸಜೆಷನ್ ಅಂದರೆ ಬ್ಲೂ ಪೇನ್ ಯೂಸ್ ಮಾಡಿರಿ, ಮತ್ತು ಅದು ಡಾರ್ಕ್ ಟೈಪ್ ಇರಬೇಕು. ಬ್ಲೂ ಪೇನ್ ಯೂಸ್ ಮಾಡಿರಿ. ನೀವು ಬೇರೆ ಯಾವ್ಯಾವ ಪೇನ್ ಇರ್ತದೆ ಅಂತ ನಮಗೆ ಗೊತ್ತಾಗಲ್ಲ. ಬ್ಲೂ ಪೇನ್ ಅಂದರೆ ಮತ್ತು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕ್ವಶನ್ ನಂಬರ್ ಹಾಕಲ್ಲ, ಅಲ್ಲಿ ಕ್ವಶನ್ ನಂಬರ್ ಯೂಸ್ ಮಾಡಲ್ಲ ಅವರು. ನೀವು ಔಟ್ ಆಫ್ ಮಾರ್ಕ್ಸ್ ಬರಬೇಕಂತ ಉದ್ದೇಶ ಇಟ್ಕೊಂಡಿರಿ ಅಂದರೆ ಕ್ವಶನ್ ನಂಬರ್ ಹಾಕ್ರಿ, ಕ್ವಶನ್ ನಂಬರ್ ಬಿಟ್ಬೇಡ್ರಿ. ಇದು ಒಂದು. ಮತ್ತೊಂದು, ಕಟ್ಟಿ ಮಾಡ್ಲಾಕ ಹೋಗ್ಬೇಡ್ರಿ. ನೀವು ಜಾಸ್ತಿ ಕಟ್ ಮಾಡಿ ರೈಟ್ ಮಾಡ್ತೀರ, ಅದು ಮಾಡ್ಲಾಕ ಹೋಗ್ಬೇಡ್ರಿ. ಅದು ನಿಮ್ಮದು ಕಾಪಿ ಎಲ್ಲ ಫುಲ್ ರಫ್ ಕಾಣಿಸ್ತದೆ. ಅದು ನೀವೊಂದು ಫೇರ್ ಆಗಿ ನೀಟ್ ಆ್ಯಂಡ್ ಕ್ಲೀನ್ ಬರೀರಿ. ಓಕೆ, ಇದು ಒಂದಾಯಿತು. ಮತ್ತು ಡಬಲ್ ಕ್ವಶನ್, ಎಕ್ಸ್ಟ್ರಾ ಕ್ವಶನ್. ನೀವು ಎಕ್ಸ್ಟ್ರಾ ಕ್ವಶನ್ ಬರ್ತೀರಲ್ಲ, ಎಕ್ಸ್ಟ್ರಾ ಕ್ವಶನ್ ಬರುವಾಗ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅದು ನಿಮಗೆ ಗೊತ್ತದ. ಈಗ 16, 17, 18, 19 4 ಕ್ವಶನ್ ಇದೆ. ಈ 4 ಕ್ವಶನ್ದೊಳಗೆ ನಿಮಗೆ ಏನಂದರೆ any two you have any two answer choice, each question 3 marks. 4ದೊಳಗೆ 2 ಬರೀರಿ ಅಂತ ನಿಮ್ಮಿದೆ, ಅಥವಾ 5ದೊಳಗೆ 3 ಬರೀರಿ, 6ದೊಳಗೆ 3 ಬರೀರಿ. ಈ ಟೈಪ್ ಕ್ವಶನ್ ಇದೆ. ಅಲ್ಲಿ ನೀವೇನು ಮಾಡ್ತೀರಿ, ಈಗ 4 ಕ್ವಶನ್ ಇದೆ, 4ದೊಳಗೆಲ್ಲ ನೀವು 2 ಮಾಡಬೇಕು. ಓಕೆ, 15, 16 ನೀವು ಅಟೆಂಪ್ಟ್ ಮಾಡಿದಿರಿ. ಓಕೆ, ಈಗ ನಿಮಗೇನಾಯಿತು ಲಾಸ್ಟಿಗೆ, ಓಹೋ ನಾವು ಮಾಡಿದ ಕ್ವಶನ್ ಆನ್ಸರ್ ರಾಂಗ್ ಇದೆ ಅಂದರೆ ನಿಮಗೆ ಗೊತ್ತಾಗಿದೆ. ಈಗ ನೀವೇನು ಮಾಡ್ತೀರಿ, ಈಗ 15, 16 ನೀವು ಬರ್ದಿರಿ. ಈಗ 17, 18 ಲಾಸ್ಟಿಗೆ ಬರೀತೀರಿ. ಲಾಸ್ಟಿಗೆ ನಿಮ್ಗೆ ಬರೀರಿ. ಓಕೆ, ದೇ ಆರ್ ನೋ ಪ್ರಾಬ್ಲಮ್. ಬರುವಾಗಲ್ಲ ನೀವು ಅಲ್ಲಿ ಎಕ್ಸ್ಟ್ರಾ ಅಂತ ಹಾಕಿಬಿಡ್ರಿ. ಸೀದಾ ಎಕ್ಸ್ಟ್ರಾ ಅಂತ ಹಾಕಿರಿ. ಎಕ್ಸ್ಟ್ರಾ ಹಾಕಿದ ತಕ್ಷಣ ಈ ವ್ಯಾಲ್ಯೂಟ್ರಿ ಏನು ಗೊತ್ತಾಗ್ತದೆ ಅಂದರೆ ಅವರು ಕನ್ಫ್ಯೂಸ್ ಆಗಲ್ಲ. ಅವ್ರಿಗೆ ಏನು ಗೊತ್ತಾಗ್ತದೆ, ಹೌದು ವಿದ್ಯಾರ್ಥಿ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ ಅಂದರೆ ಎಕ್ಸ್ಟ್ರಾ ಕ್ವಶನ್ ಇದೆ. ಈಗ ಮೊದಲು 15ನೇ ನಂಬರ್ ಕ್ವಶನ್ದೊಳಗೆ ನಿಮಗಲ್ಲಿ 3 ಮಾರ್ಕ್ಸ್ ಬರಬೇಕಾಗಿತ್ತು, ಅವರು 2 ಮಾರ್ಕ್ಸ್ ಹಾಕಿದ್ದಾರೆ ಅಥವಾ 1 ಮಾರ್ಕ್ಸ್ ಹಾಕಿದ್ದಾರೆ. ನಿಮಗೆ ಗೊತ್ತಿದೆ ಆನ್ಸರ್ ರಾಂಗ್ ಹೋಗಿದೆ ಅಂದರೆ. ಈಗ ನೀವು ಲಾಸ್ಟಿಗೆ ಎಕ್ಸ್ಟ್ರಾ ಅಂತ ಬರೀತೀರಲ್ಲ, ಆ ಎಕ್ಸ್ಟ್ರಾದಲ್ಲಿ ನೋಡ್ತಾರೆ ಅವರು. ಫಸ್ಟ್ 15 ಮಾರ್ಕ್ಸ್ನಲ್ಲಿ ಎಷ್ಟು ಕ್ವಶನ್ ಇತ್ತು ಇವ್ರದ್ದು, 1 ಅಥವಾ 2 ಇತ್ತು. ಓಹೋ, ಈಗ ಎಕ್ಸ್ಟ್ರಾ ಬರ್ದಾರಲ್ಲ, ಎಕ್ಸ್ಟ್ರಾದೊಳಗೆ ನೀವು 3 ಮಾರ್ಕ್ಸ್ ಇದೆ ಅಂದರೆ ಅವ್ರು ಏನು ಮಾಡ್ತಾರೆ, ಫಸ್ಟ್ ಇದ್ದಿದ್ದಕ್ಕೆ ಎಕ್ಸ್ಟ್ರಾ ಮಾಡ್ತಾರೆ. ಈಗ ನೀವು 4 ಕ್ವಶನ್ ಇತ್ತು, 15, 16, 17, 18. 15, 16 ನೀವು ಬರ್ದಿರಿ, ಅಲ್ಲಿ ಆನ್ಸರ್ ನೀವು ರಾಂಗ್ ಆಗಿದೆ. 15 ರಾಂಗ್ ಆಗಿದೆ, 1 ಅಥವಾ 2 ಮಾರ್ಕ್ಸ್ ಬಂದಿದೆ. ಓಕೆ, ಈ ವ್ಯಾಲ್ಯೂಟ್ರಿ ಬುಕ್ಲೆಟ್ ಒಳಗೆ ಮೆನ್ಷನ್ ಮಾಡಿಬಿಡ್ತಾರೆ ಅವರು. ಲಾಸ್ಟಿಗೆ ನೀವು 18ನೇ ಕ್ವಶನ್ ಆನ್ಸರ್ ಬರ್ತದೆ, ಅದು ನೀವು ಅಕ್ಯುರೇಟ್ ಬರ್ದಿರಿ. ಅಲ್ಲಿ ನೀವು 3 ಮಾರ್ಕ್ಸ್ ಬಂದಿದೆ. ಅಲ್ಲಿ ನೋಡ್ತಾರೆ ಈ ವ್ಯಾಲ್ಯೂಟ್ರಿ ಎಕ್ಸ್ಟ್ರಾ ನೀವು ಬರ್ದಿರಿ. ಎಕ್ಸ್ಟ್ರಾ ಅಂದರೆ ಹಾಕಲೇಬೇಕು. ಅಲ್ಲಿ ನೀವು ಕನ್ಫ್ಯೂಸ್ ಆಗಲ್ಲ. ಅವರು ಎಕ್ಸ್ಟ್ರಾ ಹಾಕ್ತಾರೆ ತಕ್ಷಣ ಅವ್ರಿಗೆ 3 ಮಾರ್ಕ್ಸ್ ಇಲ್ಲಿ. ಅಲ್ಲಿ ನೋಡ್ತಾರೆ 15ನೇ ನಂಬರ್ಗೆ ನೀವು ಮತ್ತೆ 15 ನಂಬರ್ ನೋಡ್ತಾರೆ. 15 ನಂಬರ್ ಇವರು ಬರ್ದಾರಲ್ಲ, ಇವು 1 ಮಾರ್ಕ್ಸ್ ಬಂದಿದೆ ಅಲ್ಲ. ಈಗ 18ನೇ ನಂಬರ್ದೊಳಗೆ 3 ಮಾರ್ಕ್ಸ್ ಬಂದಿದೆ ಅಂದರೆ ಅವ್ರು ಏನು ಮಾಡ್ತಾರೆ, ನೀವು ಎಕ್ಸ್ಟ್ರಾ ಹಾಕಿದ್ರೆ ಜಾಸ್ತಿ ಮಾರ್ಕ್ಸ್, ಅಧಿಕ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವ್ದು ಇರ್ತದೆ ಅದೇ ಬುಕ್ಲೆಟ್ ಒಳಗೆ ಮೆನ್ಷನ್ ಮಾಡ್ತಾರೆ. ಕಡಿಮೆ ಇದ್ದಿದ್ದು ಎಕ್ಸ್ಟ್ರಾ ಅಂತ ಹಾಕ್ಬಿಡ್ತಾರೆ ಅವರು. ಈಗ 15 ಎಕ್ಸ್ಟ್ರಾ ಹಾಕ್ತಾರೆ, 18ಗೆ 3 ಅಂತ ಹಾಕ್ಬಿಡ್ತಾರೆ. ಅದಕ್ಕೆ ನಿಮ್ಗೆ ಫುಲ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತವೆ. ನೀವು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಅಂತ ಹಾಕ್ಬಿಡ್ರಿ, ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ರೀಟೋಟಲಿಂಗ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಕೆಲವು ಇವು ಸಣ್ಣ ಪುಟ್ಟು ಎಲ್ಲ ನಿಮ್ಮದು ಮಿಸ್ಟೇಕ್ಗಳಿದ್ದವು. ಈ ಮಿಸ್ಟೇಕ್ಗಳನ್ನು ನೀವು ಸರಿಪಡಿಸಿರಿ ಮತ್ತು ಒಳ್ಳೆಯ ಅಂಕ ನಿಮಗೆ ಬರ್ತದೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳುತ್ತಾ, ನೆಕ್ಸ್ಟ್ ಏನಾದರೂ ವಿಚಾರಗಳು ಮತ್ತು ನಿಮ್ದುಗಳಿಂದ ಏನಾದ್ರು ಪ್ರಶ್ನೆ ಆದರೆ ಆ ಪ್ರಶ್ನೆದ ಉತ್ತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಮಾತುಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕೆಂದು ಹೇಳುತ್ತಾ, ಮತ್ತು ನೀವು ಒಳ್ಳೆ ಅಂಕ ಬರುತ್ತೆ ಅಂತ ಹೇಳುತ್ತಾ, ಈ ಎಕ್ಸಾಮ್ ಈಗ ನಿಯರ್ ಬರ್ತಾ ಇದೆ, ನೀವು ಯುದ್ಧ ಸ್ಥಳವಾಗಿ ಅಭ್ಯಾಸ ಮಾಡಿರಿ ಮತ್ತು ಔಟ್ ಆಫ್ ಮಾರ್ಕ್ಸ್ ಪಡೆಯಿರಿ ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೆ ಅರ್ಥ ಆಗಿದೆ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.